ನಮಸ್ಕಾರ. ಸೊನ್ನೆ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಮಾರ್ಚ್ 2ರಿಂದ ರಾಜ್ಯ ಮಟ್ಟದ ಪಾರಂಪರಿಕ ವೈದ್ಯ ಸಮ್ಮೇಳನ. ರಾಜ್ಯದ ವಿವಿಧೆಡೆಯಿಂದ 2,000 ವೈದ್ಯರು ಭಾಗಿ. ಪಾರಂಪರಿಕ ಜ್ಞಾನ ಸಂರಕ್ಷಣೆಗೆ ಕ್ರಮ. ಸಚಿವ ಈಶ್ವರ್ ಖಂಡ್ರೆ. ಮಹಾಶಿವರಾತ್ರಿ ನಿಮಿತ್ತ ಪ್ರವಚನ. ದೇವರಲ್ಲಿ ಶ್ರದ್ಧಾ ಭಕ್ತಿ ಇರಲಿ. ಗೋವಿಂದ ಜೋಶಿ ಮಹಾರಾಜರು. ಗಾಯಾಳುಗಳನ್ನು ಭೇಟಿಯಾಗಿ ಆರೋಗ್ಯ ವಿಚಾರಿಸಿದ ಸಚಿವ ರಹೀಂ ಖಾನ್. ಮಹಾಶಿವರಾತ್ರಿಯ ನಿಮಿತ್ತ ಗುರುನಾನಕ್ ಕಾಲೋನಿಯ ಶ್ರೀ ಗಂಗಾಧರೇಶ್ವರ ಶಿವಮಂದಿರದಲ್ಲಿ ಮಹಾರುದ್ರಾಭಿಷೇಕ ಮತ್ತು ಪಾರ್ವತಿ ಕಲ್ಯಾಣೋತ್ಸವದ ಕಾರ್ಯಕ್ರಮ ಜರುಗಿತು. ಕರ್ನಾಟಕದ ಕಣ್ಮಣಿ, ಬಡವರ ಬಂಧು, ರೈತರ ಆಶಾ ಕಿರಣ, ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರ ಜನ್ಮ ದಿನಾಚರಣೆಯ ಶುಭಾಶಯ ಕೋರಲಾಯಿತು. ಬೀದರ್ನ ಹಿರಿಯ ಪತ್ರಕರ್ತ ಕಾಜಿ ಅಲಿಯುದ್ದೀನ್ ಅವರಿಗೆ ಕರ್ನಾಟಕ ಉರ್ದು ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸುದ್ದಿಯ ವಿವರಗಳು. ಮಾರ್ಚ್ 2, 3 ಹಾಗೂ 4ರಂದು ಬೀದರ್ನಲ್ಲಿ ಸರ್ಕಾರದ ಆಶ್ರಯದಲ್ಲಿ ಬೃಹತ್ ರಾಜ್ಯ ಮಟ್ಟದ ಪಾರಂಪರಿಕ ವೈದ್ಯ ಸಮ್ಮೇಳನವು ಜರುಗಲಿದ್ದು, ರಾಜ್ಯದ ವಿವಿಧೆಡೆಯಿಂದ ಸುಮಾರು 2,000 ವೈದ್ಯರು ಭಾಗವಹಿಸಲಿದ್ದಾರೆಂದು ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ತಿಳಿಸಿದ್ದರು. ಪತ್ರಕರ್ತರ ಭವನದಲ್ಲಿಂದು ಈ ಕುರಿತು ಆಯೋಜಿಸಲಾದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡುತ್ತಾ, ಪ್ರಥಮ ಬಾರಿಗೆ ಸರ್ಕಾರದ ಆಶ್ರಯದಡಿ ಬೀದರ್ನಲ್ಲಿ ಬೃಹತ್ ಪ್ರಮಾಣದಲ್ಲಿ ಈ ವೈದ್ಯರ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ. ಈ ಹಿಂದೆ ಮಠಗಳ ಆಶ್ರಯದಲ್ಲಿ ನಡೆಸಲಾಗುತ್ತಿತ್ತು. ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಕರ್ನಾಟಕ ರಾಜ್ಯ ವೈದ್ಯ ಪರಿಷತ್ತಿನ ಹಾಗೂ ಜಿಲ್ಲಾಡಳಿತದ ಸಂಯುಕ್ತಾಶ್ರಯದಲ್ಲಿ ಈ 15ನೇ ವೈದ್ಯ ಸಮ್ಮೇಳನ ಆಯೋಜಿಸಲಾಗುತ್ತಿದೆ ಎಂದು ಶತಮಾನಗಳಿಂದ ಪಾರಂಪರಿಕವಾಗಿ ಹರಿದು ಬಂದ ಈ ವೈದ್ಯಕೀಯ ಜ್ಞಾನವನ್ನು ಉಳಿಸಿ ಬೆಳೆಸಬೇಕಾಗಿದೆ. ಆಯಾ ಪ್ರದೇಶಕ್ಕನುಗುಣವಾಗಿ ಸಸ್ಯ ಪ್ರಭೇದಗಳಿವೆ. ರಾಜ್ಯದ ಜೀವ ವೈವಿಧ್ಯತೆ ಶ್ರೀಮಂತವಾಗಿವೆ. ಇದನ್ನು ಸಂರಕ್ಷಿಸಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಪಾರಂಪರಿಕ ವೈದ್ಯ ಪದ್ಧತಿಯಿಂದ ಅನೇಕ ರೋಗಗಳನ್ನು ವಾಸಿ ಮಾಡಲಾಗುತ್ತದೆ. ಕಾಲಗರ್ಭದಲ್ಲಿ ವಂಶ ಪಾರಂಪರೆಯಾಗಿ ಹರಿದು ಬಂದಿರುವ ಪಾರಂಪರಿಕ ವೈದ್ಯಕೀಯ ಜ್ಞಾನವು ಅಲ್ಲಲ್ಲಿ ಬತ್ತಿ ಹೋಗದಂತೆ ಕ್ರಮವಹಿಸಬೇಕಾಗುತ್ತದೆ ಎಂದು ಸಚಿವರು ತಿಳಿಸಿದರು. ಪ್ರತಿಯೊಂದು ಸಸ್ಯವು ಒಂದಿಲ್ಲೊಂದು ಔಷಧಿಯ ಗುಣವನ್ನು ಹೊಂದಿರುತ್ತದೆ. ರೋಗವಿಲ್ಲದ ಮನುಷ್ಯವಿಲ್ಲ, ಔಷಧಿ ಗುಣವಿಲ್ಲದ ಸಸ್ಯವಿಲ್ಲ ಎಂಬ ಗಾದೆ ಮಾತು ಪ್ರಸ್ತುತವೆನಿಸುತ್ತಿದೆ. ಆದ್ದರಿಂದ ಪಾರಂಪರಿಕ ವೈದ್ಯಶಾಸ್ತ್ರವನ್ನು ರಕ್ಷಣೆ ಮಾಡುವುದು ಮಹತ್ವದ್ದಾಗಿದೆ. ಸಮ್ಮೇಳನದಲ್ಲಿ ರಾಜ್ಯದ ವಿವಿಧೆಡೆಯಿಂದ ಆಗಮಿಸುವ ತಜ್ಞರು, ಸಂಶೋಧಕರಿಂದ ಒಟ್ಟು 11 ಗೋಷ್ಠಿಗಳು ಜರುಗಲಿವೆ. ಸಮ್ಮೇಳನದ ಯಶಸ್ವಿಗಾಗಿ ಒಟ್ಟು 17 ಸಮಿತಿಗಳನ್ನು ರಚಿಸಲಾಗಿದೆ. ಉತ್ತಮ ಆಹಾರ ಹಾಗೂ ವಸತಿ ವ್ಯವಸ್ಥೆ ಮಾಡಲಾಗಿದೆ. ಮಾರ್ಚ್ 1ರಂದು ಬೆಳಗ್ಗೆ 9 ಗಂಟೆಗೆ ಎಸ್.ಕೆ. ಜೋಬ್ಶೆಟ್ಟಿ ಆಯುರ್ವೇದಿಕ್ ಕಾನೂನು ಸಿದ್ಧಾರೂಢ ಮಠದಿಂದ ರಂಗಮಂದಿರದವರೆಗೆ ಬೃಹತ್ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದ್ದರು. ಪತ್ರಿಕಾಗೋಷ್ಠಿಯಲ್ಲಿ ಪೌರಾಡಳಿತ ಸಚಿವರಾದ ರಹೀಂ ಖಾನ್, ನಗರಸಭೆ ಅಧ್ಯಕ್ಷ ಎಂ.ಡಿ. ಘೋಸ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎ.ಬಿ. ಪಾಟೀಲ್, ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ, ಪಾರಂಪರಿಕ ವೈದ್ಯ ಪರಿಷತ್ತು ಅಧ್ಯಕ್ಷ ಜಿ. ಮಹದೇವಯ್ಯ ಹಾಗೂ ಕಾರ್ಯದರ್ಶಿ ಕೃಷ್ಣಮೂರ್ತಿ ಉಪಸ್ಥಿತರಿದ್ದರು. ಬೀದರ್ನಲ್ಲಿ ಬರುವ 2, 3, 4ನೇ ತಾರೀಕಿನಂದು ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ, ಪಾರಂಪರಿಕ ವೈದ್ಯ ಪರಿಷತ್ತು ಕರ್ನಾಟಕ ಬೆಂಗಳೂರು ಮತ್ತು ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತು ಇವೆಲ್ಲರ ಸಂಯುಕ್ತಾಶ್ರಯದಲ್ಲಿ 15ನೇ ರಾಜ್ಯ ಮಟ್ಟದ ಪಾರಂಪರಿಕ ವೈದ್ಯ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ. ಇವತ್ತು ಈ ಒಂದು 3 ದಿವಸದ ಕಾರ್ಯಕ್ರಮದ ಒಂದೇನು ವಿವರವಾದಂಥ ಒಂದು ಆಹ್ವಾನ ಪತ್ರಿಕೆ ಇದೆ. ಅದು ಮಾಧ್ಯಮದವರೆಲ್ಲರಿಗೂ ಈಗಾಗಲೇ ಮುಟ್ಟಿರ್ಬೋದು. ಮುಟ್ಟದೇ ಇದ್ದರೆ ಮುಟ್ಟಿಸಿ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೆ ತಿಳಿದಿರುವಂತೆ ಇವತ್ತು ಕರ್ನಾಟಕ ರಾಜ್ಯ ಅತ್ಯಂತ ಶ್ರೀಮಂತವಾದಂಥ ಒಂದು ಜೀವ ವೈವಿಧ್ಯತೆಯ ತಾಣವಾಗಿದೆ. ನಮ್ಮ ರಾಜ್ಯದಲ್ಲಿ ಇರುವಂಥದ್ದು ಏನು ಪಶ್ಚಿಮ ಘಟ್ಟ ಇದೆ, ಮತ್ತು ಇವತ್ತು ಇತರ ಪ್ರದೇಶಗಳಿದ್ದಾವೆ. ಇಲ್ಲೆಲ್ಲ ಯಾವ್ಯಾವ
ಇವತ್ತು ಅನೇಕ ಪ್ರಭೇದಗಳ ಸಸ್ಯಗಳಿದ್ದಾವೆ, ವಿವಿಧ ಪ್ರಭೇದಗಳ ಪ್ರಾಣಿಗಳಿದ್ದಾವೆ, ಕೀಟ ಸಂಕುಲ ಇದೆ. ಇವತ್ತು ಇವೆಲ್ಲ ಭೂಮಿ ಮೇಲೆ ಏನು ಜೀವ ಜಂತುಗಳಿದ್ದಾವೆ, ಇಲ್ಲಿ ಇರುವಂಥ ಸಸ್ಯ ಸಂಕುಲ, ಕೀಟ ಸಂಕುಲ, ಪ್ರಾಣಿ ಸಂಕುಲ, ಪಕ್ಷಿ ಸಂಕುಲ, ಮನುಷ್ಯನ ಹಾಗೆ ಇವೆಲ್ಲದಕ್ಕೆ ಬದುಕಲಿಕ್ಕೆ ಹಕ್ಕಿದೆ. ಅದನ್ನು ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಮತ್ತು ಇವತ್ತು ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಬೇಕು, ಇದರ ಸಮತೋಲನ ಕಾಪಾಡಬೇಕು ಅಂತ ಹೇಳಿದ್ರೆ ಇದೆಲ್ಲವೂ ಮುಂದಿನ ಪೀಳಿಗೆಗೂ ಬಹಳ ಅವಶ್ಯಕತೆ ಇದೆ. ನಮಗೆಲ್ಲ ಗೊತ್ತಿದೆ, ಇವತ್ತು ಕ್ಯಾನ್ಸರ್ ಇರ್ಬೋದು, ಮಧುಮೇಹ ಇರ್ಬೋದು, ಸ್ತ್ರೀ ರೋಗಗಳಿರ್ಬೋದು, ಪಶುವಿಗೆ ಚಿಕಿತ್ಸೆ ಕೊಡುವಂಥ ಅನೇಕ ರೋಗಗಳಿದ್ದಾವೆ. ಇವೆಲ್ಲವನ್ನು ಬಗೆಹರಿಸಲಿಕ್ಕೆ ಇವತ್ತು ಪಾರಂಪರಿಕ ಏನು ನಮ್ಮ ಜೀವ ವೈವಿಧ್ಯತೆ ಎಂದು ನಮ್ಮ ಸಸ್ಯಗಳಿದ್ದಾವೆ ಅದೆಲ್ಲವನ್ನು ನಾನು ಉಪಯೋಗ ಮಾಡಿಕೊಂಡು ಮಾಡಬಹುದಾಗಿದೆ. ಆ ನಿಟ್ಟಿನಲ್ಲಿ ನನ್ನ ಹತ್ರ ನಮ್ಮ ಪಾರಂಪರಿಕ ವೈದ್ಯರೇನಿದ್ದಾರೆ, ಪಾರಂಪರಿಕ ವೈದ್ಯ ಸಂಘದ ಏನಿಲ್ಲ ನಮ್ಮಲ್ಲಿ ಪರಿಷತ್ತಿನ ಅಧ್ಯಕ್ಷರು ಮಹಾದೇವಯ್ಯನವರು, ಕೃಷ್ಣಮೂರ್ತಿಯವರು, ಹೆಬ್ಬಾಳೆಯವರು ಸುಮಾರು ಸಹ ಬಂದು ಭೇಟಿಯಾಗಿದ್ದಾರೆ. ಜಂಗೇನ್ ಮಠ ಅವರು, ಸರಿ, ಅರಣ್ಯ ಇಲಾಖೆ ಸಚಿವರು ನೀವೇ ಇದ್ದೀರಿ. ಜೀವ ವೈವಿಧ್ಯ ಮಂಡಳಿಯ ಅಧ್ಯಕ್ಷರು ನಾನೇ ಆಗಿದ್ದೇನೆ ರಾಜ್ಯ ಮಟ್ಟದಲ್ಲಿ. ಹೀಗಾಗಿ ಜೀವ ವೈವಿಧ್ಯ ಮಂಡಳಿ ಅಂತ ಹೇಳಿದ್ರೆ ಇಡೀ ಗ್ರಾಮ ಪಂಚಾಯಿತಿಯಲ್ಲಿ, ತಾಲೂಕ್ ಪಂಚಾಯಿತಿಯಲ್ಲಿ, ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಪ್ರತಿಯೊಂದು ಕಡೆ ನಾವು ಅದನ್ನು ಒಂದು ಸಮಿತಿಯನ್ನು ರಚನೆ ಮಾಡಿ ಸಮಿತಿಯವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಯಾವ್ಯಾವ ಪ್ರದೇಶದಲ್ಲಿ, ಯಾಕೆಂದರೆ ನೋಡಿ ಇವತ್ತು ಪ್ರಕೃತಿ ಪರಿಸರ ಹೆಂಗಿದೆ ಅಂತ ಹೇಳಿದ್ರೆ ಒಂದು ಪ್ರದೇಶದಲ್ಲಿ ಒಂದು ಪ್ರಭೇದದ ಸಸ್ಯಗಳು ಬೆಳೀತವೆ. ಇವತ್ತು ಬೀದರಲ್ಲಿ ಯಾವ ಪ್ರಭೇದದ ಸಸ್ಯಗಳು ಬೆಳೀತವೆ ಅದೇ ಪಶ್ಚಿಮ ಘಟ್ಟದಲ್ಲಿ ಬೆಳೆಯೋದಿಲ್ಲ, ಪಶ್ಚಿಮ ಘಟ್ಟದಲ್ಲಿ ಬೆಳೆದಂಥದ್ದು ಬೆಂಗಳೂರಲ್ಲಿ ಬೆಳೆಯೋದಿಲ್ಲ. ಹೀಗಾಗಿ ಒಂದೊಂದಕ್ಕೆ ಒಂದೊಂದು ಮಹತ್ವ ಇದೆ. ಆ ರೀತಿಯಲ್ಲಿ ಇವೆಲ್ಲವನ್ನು ಅಧ್ಯಯನ ಮಾಡಬೇಕಾಗ್ತದೆ. ಸೊ ಇದಕ್ಕೆ ಹೆಚ್ಚಿನ ಒಂದು ಸರ್ಕಾರದ ಪ್ರೋತ್ಸಾಹ ಕೊಡಬೇಕು, ಜೀವ ವೈವಿಧ್ಯ ಮಂಡಳಿಯ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿದ್ರೆ ಇಂಥ ಒಂದು ರಾಜ್ಯ ಮಟ್ಟದ ಸಮ್ಮೇಳನ ಮಾಡಿ, ಈ ಸಮ್ಮೇಳನದ ಮುಖಾಂತರ ಸುಮಾರು 1000ರಿಂದ 1500 ಇವತ್ತೆಲ್ಲ ಪಾರಂಪರಿಕ ವೈದ್ಯರು ಏನಿರ್ತಾರೆ ಅವರೆಲ್ಲರೂ ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. 3 ದಿವಸಗಳವರೆಗೆ ಈ ಸಮ್ಮೇಳನ ಭಾಳ ವಿಸ್ತೃತವಾಗಿ ಚರ್ಚೆ ಮಾಡಿ ಅದರ ಏನು ಲಾಭಗಳೇನಿದೆ ಅದರಿಂದ ಅದೆಲ್ಲವನ್ನು ಇವತ್ತು ಜೀವ ವೈವಿಧ್ಯ ಮಂಡಳಿಗೆ ಒಂದು ವರದಿಯನ್ನು ಒಪ್ಪಿಸ್ತಾರೆ. ಅದರ ಮೇಲೆ ನಾವು ಮುಂದಿನ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ. ಹೀಗಾಗಿ ಅತ್ಯಂತ ಮಹತ್ವದಾದಂಥ ಒಂದು ರಾಜ್ಯ ಮಟ್ಟದ ಸಮ್ಮೇಳನ ಬೀದರ್ನಲ್ಲಿ ಪ್ರಪ್ರಥಮವಾಗಿ ಜರುಗ್ತಾ ಇದೆ. ಹಿಂದೇನೂ ಮಾಡಿದ್ದಾರೆ, ಆದರೆ ಅದು ಬರೀ ಸ್ವಲ್ಪ ಅದು ದೊಡ್ಡ ಮಟ್ಟದಲ್ಲಿ ಆಗಲಿಲ್ಲ, ಎಲ್ಲರೂ ಅದರಲ್ಲಿ ಭಾಗಿಯಾಗಿಲ್ಲ. ಹೀಗಾಗಿ ಇಡೀ ರಾಜ್ಯದಾದ್ಯಂತ ಬೆಂಗಳೂರು ಹಿಡ್ಕೊಂಡು ಮೈಸೂರು, ಚಾಮರಾಜನಗರ ಎಲ್ಲ ಜಿಲ್ಲೆ 31 ಜಿಲ್ಲೆಗಳಿಂದ ಆಹ್ವಾನ ಮಾಡಿದ್ದಾರೆ, ಗೋಷ್ಠಿಗಳು ಆಯೋಜನೆ ಮಾಡಿದ್ದಾರೆ. 11 ಗೋಷ್ಠಿಗಳಿಗೆ ಇವತ್ತು ವಿಶೇಷವಾದಂಥ ಒಂದೇನು ಯಾರು ತಜ್ಞರಿದ್ದಾರೆ, ಸಂಶೋಧಕರಿದ್ದಾರೆ, ಅವರೆಲ್ಲರಿಗೆ ವಿಜ್ಞಾನಿಗಳಿದ್ದಾರೆ, ಅವರೆಲ್ಲರಿಗೆ ಆಹ್ವಾನ ಮಾಡಿದ್ದಾರೆ. ಇವತ್ತು ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಧ್ಯಮದವರು ವಿಶೇಷವಾಗಿ ಇದಕ್ಕೆ ಪ್ರಚಾರ ಕೊಡುವಂಥದ್ದು, ಇದನ್ನು ಜನಪ್ರಿಯಗೊಳಿಸುವಂಥ ಒಂದು ಕೆಲಸ ಇವತ್ತು ಮಾಡಬೇಕು ಅಂತ ಹೇಳಿದರೆ ತಾವೇ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಮಾಧ್ಯಮದ ಮುಖಾಂತರ, ಸರ್ಕಾರದ ಮುಖಾಂತರ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಇವತ್ತೇನು 3 ದಿವಸಗಳವರೆಗೆ ಈ ಒಂದು ನಮ್ಮ ಪಾರಂಪರಿಕ ನಮ್ಮ ವೈದ್ಯ ಸಮ್ಮೇಳನ ನಡೀತಾ ಇದೆ, ಈ ಸಮ್ಮೇಳನದ ಎಲ್ಲ ಏನು ವಿಚಾರಗಳಿದ್ದಾವೆ ಅಲ್ಲಿ ಚರ್ಚೆ ಏನಾಗ್ತದೆ, ಅಧ್ಯಯನ ಏನಾಗ್ತದೆ, ಯಾರ್ಯಾರ ಅಭಿಪ್ರಾಯಗಳು ಬರ್ತವೆ, ಅವೆಲ್ಲವನ್ನೂ ಇಡೀ ರಾಜ್ಯದಾದ್ಯಂತ ಜನರಿಗೆ ಮುಟ್ಟಿಸುವಂಥ ಒಂದು ಕೆಲಸ ತಾವೆಲ್ಲ ಮಾಡಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಮಾಡಿಕೊಂಡು ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಈ ಜನಪದ ಸಾಹಿತ್ಯದೊಳಗೆ ಜನಪದ ವೈದ್ಯ ಪದ್ಧತಿ ಇದೆ, ಇದು ಪಾರಂಪರಿಕವಾಗಿ ಬಂದಿದೆ. ಈ ಜ್ಞಾನವನ್ನು ಉಳಿಬೇಕು, ಬೆಳಿಬೇಕು ಅನ್ನುವ ಸದಾಶಯದ ಹಿನ್ನೆಲೆಯಲ್ಲಿ ನಮ್ಮ ನಾಡಿನ ಸುಮಾರು 1,500 ಪಾರಂಪರಿಕ ವೈದ್ಯರು 2, 3 ಮತ್ತು 4ನೇ 3 ದಿನಗಳ ಕಾಲ ಈ ಸಮ್ಮೇಳನವನ್ನು ಸನ್ಮಾನ್ಯ ಸಚಿವರ ನೇತೃತ್ವದಲ್ಲಿ ನಾವು ಆಯೋಜನೆಯನ್ನು ಮಾಡಿದ್ದೇವೆ. ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದಕ್ಕೆಲ್ಲವೂ ಕೂಡ ಕಾರಣೀಭೂತರು ನಮ್ಮ ಅರಣ್ಯ ಸಚಿವರಾದಂತಹ ಸನ್ಮಾನ್ಯ ಈಶ್ವರ ಖಂಡ್ರೆ ಸಾಹೇಬರು. ಈ ಶ್ರೇಯಸ್ಸು ಅವರಿಗೆ ಸಲ್ತದೆ. ಇವತ್ತು ಎಷ್ಟು ಖುಷಿಯಾಗಿದೆ ಅಂತಂದರೆ ಎಲ್ಲ ಪಾರಂಪರಿಕ ವೈದ್ಯರಿಂದ ಸಾಕಷ್ಟು ಮೆಸೇಜ್ಗಳು, ಫೋನು, ವಾಟ್ಸಪ್ ಬರ್ತಾ ಇವೆ.
ನಮ್ಗೆ ಇಲ್ಲಿ ತನಕ ಕರ್ನಾಟಕ ಸರ್ಕಾರ ನಮ್ಮ ಕಡೆಗಣಿಸಿದೆ. ಇವತ್ತು ಕರ್ನಾಟಕ ಸರ್ಕಾರವೇ ನಮ್ಮನ್ನು ಕರೆದು ಬೀದರ್ಗೆ ಕರೆದು ಈ 3 ದಿನ ಸಮ್ಮೇಳನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆಯಲ್ಲ, ಅದಕ್ಕೆ ಬಹಳ ಸಂತೋಷ ಆಗಿದೆ ಅನ್ನುವ ಹಿನ್ನೆಲೆ. ಬಂಧುಗಳೇ, ನನಗೆ ಎಷ್ಟು ಖುಷಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಪಾರಂಪರಿಕ ವೈದ್ಯರು. ಏನು ಅಂತಂದರೆ ಇಲ್ಲಿ ಸುಮಾರು ಸಾಹೇಬ್ರು ಹೇಳಿದರು, ಎಲ್ಲ ಎಕ್ಸ್ಪರ್ಟ್ಸನ್ನು ಕರೆಸ್ರಿ. ಅಂದರೆ ಈ ಪಾರಂಪರಿಕ ವೈದ್ಯ ಪದ್ಧತಿ ಬಗ್ಗೆ ವೈಜ್ಞಾನಿಕ ನೆಲೆಯಲ್ಲಿ ಚರ್ಚೆ ಆಗಲಿ, ಅದಕ್ಕೆ ಸರ್ಕಾರ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ಮಾಡೋಣ ಅಂತಕ್ಕಂಥ ವಿಚಾರವನ್ನು ಹೇಳಿದರು. ಸನಾತನ ಧರ್ಮದ ಪ್ರತಿಯೊಂದು ಹಬ್ಬಕ್ಕೆ ತನ್ನದೇ ಆದ ವಿಶೇಷ ಮಹತ್ವವಿದೆ. ಪ್ರತಿಯೊಂದು ಹಬ್ಬವು ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ವೈಜ್ಞಾನಿಕ ಅರ್ಥವನ್ನು ಹೊಂದಿರುತ್ತದೆ ಎಂದು ನಗರೇಶ್ವರ ಮಂದಿರದ ಹಿರಿಯ ಅರ್ಚಕರಾದ ಗೋವಿಂದ್ ಮಹಾರಾಜ್ ರವರು ನುಡಿದರು. ಅವರು ಇಂದು ಬೀದರ್ ನಗರದ ನಗರೇಶ್ವರ ಮಂದಿರದ ಆಡಳಿತ ಮಂಡಳಿ ಹಾಗೂ ನರೇಂದ್ರ ಮೋದಿ ಅಭಿಮಾನಿ ಬಳಗದ ವತಿಯಿಂದ ಆಯೋಜಿಸಲಾದ ಮಹಾಶಿವರಾತ್ರಿ ಹಬ್ಬದಲ್ಲಿ ಪಾಲ್ಗೊಂಡ ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿದ್ದರು. ಮುಂದುವರೆದು ಮಾತನಾಡುತ್ತಾ, ದೇವರಲ್ಲಿ ಶ್ರದ್ಧಾ ಭಕ್ತಿಯನ್ನ ಹೊಂದಿರಬೇಕು. ದೇವನೊಬ್ಬ, ನಾಮ ಹಲವು, ಎಲ್ಲರಲ್ಲಿಯೂ ಪರಮಾತ್ಮನು ಒಬ್ಬನೇ ಆಗಿರುವುದರಿಂದ ಅನಗತ್ಯ ವಾದ ವಿವಾದಗಳಿಗೆ ಆಸ್ಪದವನ್ನ ಕೊಡಬಾರದು ಎಂದು ತಿಳಿಸಿದ್ದರು. ಪ್ರಗತಿ ಆರೋಗ್ಯ ಮತ್ತು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಅರವಿಂದ್ ಕುಲಕರ್ಣಿ ಮಾತನಾಡಿ, ಮಹಾಶಿವರಾತ್ರಿಯು ಅಂಧಕಾರವನ್ನು ಮತ್ತು ಅಜ್ಞಾನವನ್ನು ಹೊಡೆದೋಡಿಸಿ ಸುಜ್ಞಾನದೊಂದಿಗೆ ಬದುಕಲು ಸನ್ಮಾರ್ಗವನ್ನು ತೋರಿಸಿಕೊಡುವ ಪ್ರತೀಕದ ಹಬ್ಬವಾಗಿದೆ. ಶಿವನು ಅಗ್ನಿಕಂಬದಲ್ಲಿ ಪ್ರವೇಶಿಸಿದ ಸಂದರ್ಭ ಹಾಗೂ ಸಮುದ್ರ ಮಂಥನವಾದ ಸಂದರ್ಭದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಶಿವನು ತನ್ನ ಗಂಟಲಿನಲ್ಲಿ ವಿಷವನ್ನು ಶೇಖರಣೆ ಮಾಡಿಕೊಂಡಾಗ ಪಾರ್ವತಿ ದೇವಿಯು ಪರಮೇಶ್ವರನ ಧ್ಯಾನದಲ್ಲಿ ರಾತ್ರಿ ಇಡೀ ಜಾಗರಣೆ ಮಾಡಿರುವುದನ್ನು ಭಕ್ತಾದಿಗಳಿಗೆ ಮನಮುಟ್ಟುವಂತೆ ತಿಳಿಸಿದ್ದರು. ಆಯುರ್ವೈಶ್ಯ ಸಂಘದ ಡಿ.ಬಿ. ಸಿಂಧೋಲ್ ರವರು ಮಾತನಾಡಿ, ಉಜ್ಜಯಿನಿಯ ಮಹಾಕಾಳೇಶ್ವರ ಮಂದಿರದಲ್ಲಿ ನಡೆಯುವ ಭಸ್ಮ ಆರತಿಯನ್ನ ಬೀದರ್ನಲ್ಲಿ ವಿನೂತನವಾಗಿ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ನಡೆಸಿರುವುದು ಈ ವರ್ಷದ ಮಹಾಶಿವರಾತ್ರಿಯ ವಿಶೇಷತೆಯಾಗಿದೆ ಎಂದು ತಿಳಿಸಿದ್ದರು. ನರೇಂದ್ರ ಮೋದಿ ಅಭಿಮಾನಿ ಬಳಗದ ಗುಂಡುಶಾಸ್ತ್ರಿ ಮಾತನಾಡಿ, ನಗರೇಶ್ವರ ಮಂದಿರದಲ್ಲಿ ಅಭಿಷೇಕ, ಹೋಮ, ಹವನ, ಮಹಾಮೃತ್ಯುಂಜಯ ಮಂತ್ರ ಮತ್ತು ಮಹಿಳಾ ಭಕ್ತ ಮಂಡಳಿಯಿಂದ ಪಠಣ ಮಾಡಿ ಸಾಯಂಕಾಲ 51 ಲೀಟರ್ ಹಾಲಿನ ವಿಶೇಷ ಅಭಿಷೇಕವನ್ನು ಶಿವನಿಗೆ ಸಮರ್ಪಿಸಲಾಯಿತು ಎಂದು ತಿಳಿಸಿದ್ದರು. ಪ್ರವೀಣ್ ಮಹಾರಾಜ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದ್ದರು. ಕಾರ್ಯಕ್ರಮದಲ್ಲಿ ದಿಲೀಪ್ ಕುಮಾರ್ ಗಾದಾ, ವಿಶಾಲ್ ಜೋಶಿ, ವೈಭವ್ ಜೋಶಿ, ವಲ್ಲಭ್ ಜೋಶಿ, ಅಜಯ್ ನಾಗವಂಶಿ, ಪ್ರದೀಪ್ ಪೊಲ್ಲಾ, ಆರ್ಯ ವೈಶ್ಯ ಸಂಘದ ಖಜಾಂಚಿ, ಎಲ್ಲ ನಿರ್ದೇಶಕರು ಕಾರ್ಯಕ್ರಮದ ಮುಖಂಡತ್ವವನ್ನು ವಹಿಸಿದ್ದರು. ಅಲ್ಪಸಂಖ್ಯಾತ ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.
ನಾ ಪ್ರತಿ ವರ್ಷ ಮಹಾಶಿವರಾತ್ರಿ ಮಹೋತ್ಸವ ಆರ್ಯವೈ ಸಂಘ ಬೀದರ್ ಕಡೆಯಿಂದ ಮತ್ತು ಮೋದಿ ಸರ್ಕಾರ ಕಡೆಯಿಂದ ನಮ್ಮ ಮನೆ ಕಡೆಯಿಂದ ಆ ಭಗವಂತನ ಇಷ್ಟ ಪ್ರಕಾರದಿಂದ 10 ವರ್ಷ ಹಿಡಿದು ಉತ್ಸವ ಮಾಡ್ಕೋತಾ ಇದ್ದೀವಿ. ಆದರೆ ನೀವೆಲ್ಲರೂ ನಮ್ಮ ಗುಡಿಗೆ ಬಂದು ಪ್ರೋತ್ಸಾಹ ಕೊಡಬೇಕು. ನಿಮ್ಮ ಗುಡಿಗೆ ಬಂದು ನೀವು ಪ್ರಸಾದ ತಗೋಬೇಕು, ಆರತಿ ತಗೋಬೇಕು ಅಂತಂದು ವಿನಂತಿ. ಮುಖ್ಯವಾಗಿ ಹೇಳು, ನಗರೇಶ ಅಭಿಷೇಕ ನಿರಂತರವಾಗಿ ಅಲಮಾನ ಮೃತ್ಯುಂಜಯ ಹವನ ಅಲವಾರಿ ಭಸ್ಮಾರತಿ ಉಚ್ಚೆಯಿಂದ ಯಾವ ಪ್ರಕಾರ ಭಸ್ಮಾರತಿ ಆಗ್ತದೋ ಅದೇ ಪ್ರಕಾರ ಇವತ್ತಿನ ದಿವಸ ನಮ್ಮ ಗುಡಿಭಾಗ ನಮ್ಮ ಆರ್ಯವೈ ಸಂಘ ನಗರೇಶ ಮಂದಿರ ಒಳಗ ನರೇಂದ್ರ ಮೋದಿ ಅಭಿಮನ್ಯವಾಗ ನಾವೇನವ ಇದು ಉತ್ಸವ ಮಾಡ್ಕೋತಿದ್ದೀವಿ. ಪ್ರತಿ ವರ್ಷವೂ ಮಾಡ್ತೀವಿ. ನೀವು ಪ್ರತಿ ವರ್ಷ ನೀವು ಬರಬೇಕು ಅಂತಂದು ನಮ್ಮದು ವಿನಂತಿ. ಇವತ್ತು ಮಹಾಶಿವರಾತ್ರಿಯ ನಿಮಿತ್ತ ಬೀದರ್ ನಗರದ ನಗರೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದ ನಗರೇಶ್ವರ ದೇವರ ಅಭಿಷೇಕ ಹಾಗೂ ಭಸ್ಮಾರತಿ ಎಲ್ಲವೂ ನೆರವೇರಿದು. ಹಾಗೆ ನರೇಂದ್ರ ಮೋದಿ ಅಭಿಮಾನಿ ಬಳಗದಿಂದ ಬೆಳಗ್ಗೆಯಿಂದ ಹೋಮ ಹವನ ಮತ್ತು ಈ ಅಲಂಕಾರ ಎಲ್ಲ ಹುಡುಗರಿಂದ ಶಾಲಾ ಮಕ್ಕಳಿಂದ ಭಕ್ತಿಗೀತೆ ಮತ್ತು ಭಕ್ತಿಗೀತೆಯ ಮೇಲೆ ತಮ್ಮ ನೃತ್ಯವನ್ನು ಪ್ರದರ್ಶಿಸಿದ್ದಾರೆ. ವಿಜೃಂಭಣೆಯಿಂದ ಶಿವರಾತ್ರಿ ಹಬ್ಬವನ್ನು ಆಚರಿಸಲಾಯಿತು. ಇವತ್ತು ಇದೇ ಥರ ಹಲವು ವರ್ಷದಿಂದ ಈ ಭಸ್ಮಾರತಿ ಏನು ಮಹಾಕಾಳೇಶ್ವರದಲ್ಲಿ ಏನು ಭಸ್ಮಾರತಿ ಉಜ್ಜಯಿನ್ ಮಹಾಕಾಳೇಶ್ವರ ಹತ್ರ ಏನು ಭಸ್ಮಾರತಿ ಆಗ್ತದೆ, ಅದೇ ಥರ ಕೆಲವು ವರ್ಷದಿಂದ ಬೀದರ್ ನಗರದಲ್ಲಿ ಈ ನಗರೇಶ್ವರ ದೇವಸ್ಥಾನದಲ್ಲಿ ಭಸ್ಮಾರತಿ ನಡೀತಾ ಇದೆ. ಇದೇ ಸತತವಾಗಿ ಇದೇ ಥರ ನಿರಂತರ ನಡೆಸ್ಕೊಂಡು ಹೋಗ್ತಾ ಇದ್ವಿ. ಅದನ್ನು ದೇವರು ನಮ್ಗೆ ಅನುಗ್ರಹಿಸಿ ಪೂರ್ತಿ ಕಂಟಿನ್ಯೂ ಅನಂತವಾಗಿ ನಡೀಲಿ ಅಂತ ನಾವು ಪ್ರಾರ್ಥಿಸ್ತೀವಿ. ಎಲ್ಲರಿಗೂ ಶುಭವಾಗಲಿ. ಈ ಮಹಾಶಿವರಾತ್ರಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಲೋಕ ಕಲ್ಯಾಣ ಆಗಲಿ ಅಂತ ಹಾರೈಸುತ್ತಾ ನನ್ನ 2 ಮಾತು. ಶಿವರಾತ್ರಿ ನಿಮಿತ್ತವಾಗಿ ನಗರದಲ್ಲಿ ನಗರೇಶ್ವರ ಮಂದಿರದ ಆಡಳಿತ ಮಂಡಳಿ ವತಿಯಿಂದ ಮತ್ತು ಸದ್ಭಕ್ತ ಮಂಡಳಿ ವತಿಯಿಂದ ಹಾಗೂ ನರೇಂದ್ರ ಮೋದಿ ಅಭಿಮಾನಿ ಬಳಗದಿಂದ ಅತ್ಯಂತ ವಿಜೃಂಭಣೆಯಿಂದ ಶ್ರೀಯುತ ಗೋವಿಂದ ಮಹಾರಾಜ್ ಅವರ ನೇತೃತ್ವದಲ್ಲಿ ವಿವಿಧ ಆಚಾರ್ಯ ವೃಂದದವರಿಂದ ಎಲ್ಲರೂ ಕೂಡಿ ಏನಪ್ಪ ಅಂದ್ರೆ ಮಹಾ ಹೋಮ ಹವನ ಮತ್ತು ಅಭಿಷೇಕ ಮುಂತಾದ ಕಾರ್ಯಕ್ರಮಗಳನ್ನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನಡೀತಾ ಇದೆ. ಇದರಿಂದ ಸುತ್ತಮುತ್ತಲಿರುವಂತಹ ಸಾವಿರಾರು ಭಕ್ತರು ಬಂದು ದರ್ಶನವನ್ನು ಪಡೆದು ಪುನೀತರಾಗ್ತಾ ಇದ್ದಾರೆ. ಮತ್ತು ಇಲ್ಲಿ ಈ ಸಂದರ್ಭದಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಮತ್ತು ರಾತ್ರಿ ಜಾಗರಣೆ ಭಕ್ತಿಯಿಂದ ಭಜನೆ ಕೂಡ ಮಾಡಲಾಗ್ತದೆ, ಸಂಕೀರ್ತನೆ ಕೂಡ ಪಂಥವರು ಮಾಡಲಾಗ್ತಾ ಇದೆ. ಆದ್ದರಿಂದ ಮತ್ತೊಮ್ಮೆ ಈ ಸಂಸ್ಥೆಯ ಆಡಳಿತ ಮಂಡಳಿ ವತಿಯಿಂದ ಮತ್ತು ನರೇಂದ್ರ ಮೋದಿ ಅಭಿಮಾನಿ ಬಳಗದ ವತಿಯಿಂದ ಮತ್ತೊಮ್ಮೆ ಈ ಬೀದರ್ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇವೆ. ಪೌರಾಡಳಿತ ಮತ್ತು ಹಜ್ ಸಚಿವರಾದ ರಹೀಂ ಖಾನ್ ಅವರು ಇಂದು ಬ್ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಬೀದರ್ನ ಲಾಡ್ಗೇರಿ ನಿವಾಸಿಗಳು ಪ್ರಯಾಗರಾಜ್ಗೆ ಹೋಗಿ ಮರಳಿ ಬರುವಾಗ ಅಪಘಾತ ಸಂಭವಿಸಿ ಗಾಯಗೊಂಡ 7 ಜನ ಗಾಯಾಳುಗಳನ್ನು ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದರು. ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ರಳಿ, ನಗರಸಭೆ ಅಧ್ಯಕ್ಷ MD ಗೌಸ್, ಬೀದರ್ ತಹಶೀಲ್ದಾರಾದ DJ ಮೆಹದ್, ನಗರಸಭೆ ಸದಸ್ಯರಾದ ಹನುಮಂತ್ ಮಲ್ಕಾಪುರೆ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಪ್ರಶಾಂತ್ ದೊಡ್ಡಿ, ಧನರಾಜ್ ಅಂಗರ್ಗೆ, ನವಾಜ್ ಖಾನ್, ವೈದ್ಯಾಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. अध्यक्ष उपाध्यक्ष ನಿಮ್ಮ ಜೊತೆಗೆ ಯಾರು ಹೋಗಿದ್ರು? ಹೇಳಿದ್ರಲ್ಲ ಎಲ್ಲ ಮಾಡ್ಯಾರಂತ ನೀವೆಲ್ಲ ಇದು ವ್ಯವಸ್ಥೆ ಮಾಡಿದ್ರೆ ತರ್ಲಾಗ ಬಿಡ್ಲಾಗ ಅವ್ರಿಗೆ ಮಾಡ್ಯಾರಂತ ಅವ್ರಿಗೆ ಫೋನ್ ಮಾಡಿ ಎಲ್ಲ ಎಲ್ಲ ಸೇವೆ ಮಾಡ್ಯಾರ. ಬ್ಲಡ್ ಸೆಲ್ ಏನು?
ಏರ್ ಲಿಫ್ಟ್ ಆಗಿಲ್ಲಲ್ಲ ಗಾಡಿ ಮೇಲೆ ಈಗ ಎಲ್ಲ ಡಾಕ್ಟರ್ ರಿಪೋರ್ಟ್ ಕೊಟ್ಟಿದ್ದಾರೆ. ನೀವು ಅಂಜಬೇಡಿ, ಏನಿದೆ ಎಲ್ಲ ನಾವು ನೋಡ್ಕೋತೀವಿ. ಹಾಂ ಆರಾಮಿದ್ದಾರೆ. ಹಾಂ ಬಸ್ಸದ ಬೇಕನ್ನ ಮೈನರ್ ಇಂಜುರಿ ಏನು ಓದ್ತೀವಿ ನೀವು? 10th ಇದೆ. 9th क्लास देव के बाजू बैठे हाँ हमारे यहाँ संग बनारस से इसको जा रहे थे इसको कुछ ಸ್ವಲ್ಪ ಕಡಿಮೆ ಆಗಿದೆ ನಿಮಗೆ ಕಾಲಿಗೆ ನಿಮ್ಮ ಮಗ ಇದ್ದಾರೆ ರೈಟ್ ಆಲ್ರೈಟ್ ಏನೋ ಟೆಸ್ಟ್ ಇದು ಆಗಿಲ್ಲ. ಏನು ಓದ್ತೀಯಮ್ಮ? 10ನೇ ಕ್ಲಾಸ್. ಯಾವ ಸ್ಕೂಲ್? मोबाइल ओ भाई ಎಷ್ಟು कितने भाई बहन? ಗೊತ್ತಿಡ್ತೀರಿ ನೀವು? ನನಗೆ ಗೊತ್ತಿಡ್ತೀರಿ ಹೇಳಿ. ಜೊತೆಗಿದ್ರು 3ನೇ ಕ್ಲಾಸ್. ನಿಮ್ಮ ಮಗಳು ಆಗಬೇಕು. ನೀವು ಹೋಗಿಲ್ಲ? ಯಾವತ್ತಿನ ಕಡೆಯಿಂದ ಬಂದಿರಲಿಲ್ಲ ಕಡ್ರಿ ಮಗಳು ಹಾಕಿ ಅಳ್ಳಕ ನೀನೇರು ಮಮ್ಮಿ ನೀನೇರು ಆಕಿನ ಟೆಸ್ಟ್ ಬಿಡೋದು ಬಿಟ್ಟು ಇಲ್ಲಿ ಬಂದಿರಲ್ಲ ಅಲ್ಲಿ ಮಗೊಂಡಲ್ಲ. ಹೌದು ಅದಕ್ಕೆಗಿನ ಕಾಲ ಬಂದ್ರಿ ಇರ್ಲಿ ಚೆನ್ನಾಗಿದೆ. ನಾಳೆಗೆ ಇದನ್ನು ಮಾಡ್ಬಿಡ್ತೇವೆ, ರೋಡ್ ಹಾಕ್ಬಿಡ್ತೇವೆ ನಾಳೆಗೆ. ಇಲ್ಲರಿ ಸರ್ ಅಲ್ಲಿ ಮಾಡಿದಾಗೆ ಅದ್ರಾಗ ಮುಟ್ನು ಕೂಡ ಡಾಕ್ಟರ್ ಯಾರು? फ्रैक्चर है और ऑपरेशन करना पार्टिसिपेट हो रहा है, इसलिए तो अंदर का इंजेक्शन देगा वो कम हो उनके बात करेंगे कल वो बच्चे नहीं करेंगे हाँ वैसा सही बात है. माताड़े सपरेट ಇವತ್ತು ನಾನು ಬ್ರಿಮ್ಸ್ ಹಾಸ್ಪಿಟಲ್ಗೆ ವಿಸಿಟ್ ಕೊಟ್ಟಿದ್ದೀನಿ. ಇದಕ್ಕಿಂತ ಮೊದಲು ನಾನು ಲಾಡಗೇರಿಗೆ ಮನೆಗೆ ವಿಸಿಟ್ ಕೊಟ್ಟಿದ್ದೀನಿ. ತಮ್ಮೆಲ್ಲರಿಗೂ ಗೊತ್ತಿದೆ, ಕುಂಭ ಮೇಳನಲ್ಲಿ ಹೋಗಿ ಆಕ್ಸಿಡೆಂಟ್ ಆಗಿ ಜನದು ದೇಹಾಂತ ಆಗಿತ್ತು. ಅಲ್ಲಿ ಮನೆಗೆ ಹೋಗಿದ್ದೀನಿ. ಮತ್ತೀಗ ಅರ್ಧ ಮಂದಿ ಇಲ್ಲಿ ಹಾಸ್ಪಿಟಲ್ನಲ್ಲಿ ಗಾಯ ಆಗಿದೆ, ಕಾಲು ಮುರಿದು ಹೋಗಿದೆ ಮತ್ತು ಹೆಡ್ ಇಂಜುರಿ ಆಗಿದೆ. ಆ ಥರ ಮಕ್ಕಳು ಇದ್ದಾರೆ, ಮೇಲ್ ಫಿಮೇಲ್ ಎಲ್ಲರೂ ಇದ್ದಾರೆ. ಅದ್ರ ಸಲುವಾಗಿ ನಾನು ಬಂದು ವಿಸಿಟ್ ಮಾಡಿ ಅವ್ರದ್ದು ಎಲ್ಲ ಸ್ಟೇಬಲ್ ಇದೆ. ಈಗ ಡಾಕ್ಟರ್ಸ್ಗೆ ನಾನು ಎಸ್ಪೆಷಲಿ ಟ್ರೀಟ್ಮೆಂಟ್ ಸಲುವಾಗಿ ಡೈರೆಕ್ಷನ್ ಕೊಟ್ಟಿದ್ದೀನಿ. ಇದಕ್ಕಿಂತ ಮೊದಲು ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಎಲ್ಲರೂ ಬಂದು ವಿಸಿಟ್ ಮಾಡಿ ನೋಡಿದ್ದಾರೆ. ಇದ್ರ ಸಲುವಾಗಿ ಸರ್ಕಾರ ಫುಲ್ ಅವ್ರ ಜೊತೆಗೆ ಇದೆ. ಏನೋ ಸಮಸ್ಯೆ ಇರಲಿ, ಸರ್ಕಾರದಿಂದ ಆಗಲಿ ಪರ್ಸನಲ್ ಆಗಲಿ ನಾವು ಅವ್ರ ಜೊತೆಗೆ ಎಲ್ಲ ರೀತಿಯಿಂದ ಖರ್ಚು ಮಾಡಲಿಕ್ಕೆ ರೆಡಿ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರದ್ಧಾಭಕ್ತಿಯಿಂದ ಶಿವರಾತ್ರಿ ಪ್ರಯುಕ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಮಹಾಶಿವರಾತ್ರಿಯ ನಿಮಿತ್ತ ಗುರುನಾನಕ್ ಕಾಲೋನಿಯ ಶ್ರೀ ಗಂಗಾಧರೀಶ್ವರ ಶಿವಮಂದಿರದಲ್ಲಿ ಮಹಾರುದ್ರಾಭಿಷೇಕ ಮತ್ತು ಶಿವಪಾರ್ವತಿ ಕಲ್ಯಾಣೋತ್ಸವವು ವಿಜೃಂಭಣೆಯಿಂದ ಜರುಗಿತು. ಬೆಳಗ್ಗೆ ಮಹಾರುದ್ರಾಭಿಷೇಕ, ಮಹಾಮಂಗಳಾರತಿ, ಸಂಜೆ ಶಿವಪಾರ್ವತಿ ಕಲ್ಯಾಣೋತ್ಸವ, ರಾತ್ರಿ ಮಹಾಪೂಜೆ, ಮಹಾಮಂಗಳಾರತಿ, ನಂತರ ಭಜನೆ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮಕ್ಕೆ ಗುರುನಾನಕ್ ಕಾಲೋನಿಯ
ನಿವಾಸಿಗಳು ಅಲ್ಲದೆ ಬೀದರ್ನ ವಿವಿಧ ಬಡಾವಣೆಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ದರ್ಶನ ಪಡೆದು ಪುನೀತರಾದರು. ಮಂಜುನಾಥ್ ಭಾಗವತ್ ಅವರು ಮಾತನಾಡಿ, ಸುಮಾರು 25 ವರ್ಷಗಳಿಂದ ವಿವಿಧ ಪೂಜೆ ಪುನಸ್ಕಾರ ನಡೆಸಲಾಗುತ್ತಿದೆ. ಇದರಲ್ಲಿ ವಿಶೇಷವೆಂದರೆ ಕಲ್ಯಾಣ ಉತ್ಸವ ಕಾರ್ಯಕ್ರಮವು ವಿಶೇಷವಾಗಿರುತ್ತದೆ. ಯಾರು ತಮ್ಮ ಮಕ್ಕಳ ಮದುವೆ ಆಗಲಿ ಎಂದು ಆಶಯಿಸುತ್ತಾರೋ ಅವರು ಈ ಕಲ್ಯಾಣ ಮಹೋತ್ಸವದಲ್ಲಿ ಭಾಗವಹಿಸುತ್ತಾರೆ. ಆಶಯ ಈಡೇರುತ್ತದೆ. ಇಂದು ಬೆಳಗ್ಗೆಯಿಂದ ರಾತ್ರಿಯವರೆಗೆ ಪ್ರಸಾದ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಡಾಕ್ಟರ್ ಬಸವರಾಜ್ ಪಾಟೀಲ್, ಉಪಾಧ್ಯಕ್ಷರಾದ ಮಾಲಿನಾಥ್ ಫುಲೇಕರ್, ಜಗನ್ನಾಥ್ ಜಮದರ್, ಕಾರ್ಯದರ್ಶಿಯಾದ ಮಂಜುನಾಥ್ ಭಾಗವತ್, ಲಕ್ಷ್ಮೀಕಾಂತ್ ಕುಲಕರ್ಣಿ, ಚಂದ್ರಕಾಂತ್ ಭಾಲ್ಕೆ, ಶಿವಕುಮಾರ್ ಸ್ವಾಮಿ, ಡಾಕ್ಟರ್ NB ಜಾಧವ್, ಸಂಶೆಟ್ಟಿ ಹಲ್ಬರ್ಗೆ, ಸಂತೋಷ್, ಮಲ್ಲಿಕಾರ್ಜುನ್, ಮುಕೇಶ್, ಮಂಗಲ ಭಾಗವತ್, ಮಂಜುನಾಥ್ ಭಾಗವತ್, ಪ್ರವೀಣ್ ಜೋಶಿ ಮಹಾರಾಜರು ಸೇರಿದಂತೆ ಹಲವು ಗಣ್ಯರು, ಮುಖಂಡರು, ಇತರರು ಭಾಗವಹಿಸಿದ್ದರು. ಇಂದು ಮಹಾಪ್ರಸಾದ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನೆರವೇರಿಸಲಾಯಿತು. ಹಿಂಗೆ ಮಾಡ್ರೆ ಉತ್ತರ ಪೂರ್ವ ಮನಸ್ಸಿನಾಗ ನಿಮ್ಮ ಗೋತ್ರ, ನಿಮ್ಮ ಗೋತ್ರ, ನಿಮ್ಮ ತಂದೆ ಹೆಸರು ಹುಡುಗಿಗೆ ನಾವೆಲ್ಲ ಹೋದ್ರು ಕರ್ಕೊಂಡು ಹೋಗಿವಿ. ನಾವು ತಾಯಿ ತಂದೆ ಇದ್ದಾಗ ಏನಪ್ಪ ಅಂದ್ರ ಹೋಟೆಲ್ ಕರ್ಕೊಂಡು ಹೋಗಿದ್ವಿ, ದೇವರಿಗೆ ಕರ್ಕೊಂಡು ಹೋಗಿವಿ. ಒಂದ್ ದಿವಸದ್ದು ಆಕಿ ಬಗ್ಗೆ ಗೊತ್ತಿಲ್ಲ. ಹಾಗೆ ನೀವು ಏನಪ್ಪ ಅಂದ್ರೆ ನಮ್ಮ ಹುಡುಗಿ ತಗೊಂಡು ಎಲ್ಲಿ ಹೋದ್ರು ಧರ್ಮದಿಂದ ಹುಡುಗನ್ ಸರಿ ಯಾತ್ರಾ ಕಳಿಸೋದು. ಅವರು ಆಫೀಸ್ ಹೋಗ್ತಾರೆ, ಆಫೀಸ್ ಹೋಗೋದಿಲ್ಲ. ನಮಸ್ಕಾರ ಮಾಡ್ಕೊರಿ ಎಲ್ಲರೂ. ಇಲ್ಲಿ ಗುರುನಾನಕ್ ಕಾಲನಿಯಲ್ಲಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ವಾರ್ಷಿಕ ಮಹೋತ್ಸವ ಕಾರ್ಯಕ್ರಮ ಹಾಗೂ ಈ ಶಿವರಾತ್ರಿ ಪರ್ವಕಾಲದಲ್ಲಿ ವಿಶೇಷ
ಪ್ರತಿನಿತ್ಯ ಶಿವರಾತ್ರಿ ದಿವಸ ಬೆಳಗ್ಗೆ ನಾವು ಇಲ್ಲಿ ರುದ್ರಾಭಿಷೇಕ ಹಾಗೂ ಸಾಯಂಕಾಲ 5 ಗಂಟೆಗೆ ಬೆಳಗ್ಗೆ ರುದ್ರಾಭಿಷೇಕ ಆಗಿದ್ಮೇಲೆ ದರ್ಶನ, ಅಲ್ಲಿಂದ 12 ಗಂಟೆಗೆ ಮಹಾಮಂಗಳಾರತಿ ಹಾಗೂ ಮತ್ತು ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆವರೆಗೆ ಭಜನೆ ಕಾರ್ಯಕ್ರಮ ಎಲ್ಲ ಗ್ರಾಮಸ್ಥರು ಕಲಿತು ಇಲ್ಲಿ ಭಜನೆ ಕಾರ್ಯಕ್ರಮ ಆಗುತ್ತದೆ. ಅದ ನಂತರ 5:15ರಿಂದ 7 ಗಂಟೆ ತನಕ ಪ್ರತಿ ವರ್ಷ ಕಲ್ಯಾಣೋತ್ಸವ ಮಾಡ್ತಾಯಿದ್ದೀವಿ. ಯಾಕಂದ್ರೆ ನಾವು ಗುಡಿ ಆರಂಭ ಆಗಿ 2013ರಲ್ಲಿ ಆಗಿತ್ತು. ಅದರ 2021 ತನಕ ಕಲ್ಯಾಣೋತ್ಸವ ಕಾರ್ಯಕ್ರಮ ಮಾಡಿದ್ದಿಲ್ಲ. 21ಕ್ಕೆ ಹೀಗೆ ಎಲ್ಲ ಭಕ್ತರ ಮನಸ್ಸಿನಲ್ಲಿ ಬಂದ್ಕಿ ಶಿವಪಾರ್ವತಿ ವಿಶೇಷ ಈ ಮಹಾಶಿವರಾತ್ರಿ ಪರ್ವಕಾಲದಲ್ಲಿ ವಿಶೇಷ ಏನಂದ್ರೆ ಶಿವಪಾರ್ವತಿ ಲಗ್ನ ಆಗಿದ್ದು, ಸತಿ ಮತ್ತು ಈಶ್ವರನ ಲಗ್ನ ಆಗಿದ್ದ ಸಂದರ್ಭ. ಅದಕ್ಕೆ ಈ ಕಲ್ಯಾಣೋತ್ಸವ ಕಾರ್ಯಕ್ರಮ ವಿಶೇಷ ಶಿವರಾತ್ರಿ ದಿವಸ. ಅದಕ್ಕೆ ಎಲ್ಲರೂ ವಿಚಾರ ಮಾಡಿಕೊಂಡು ಇಲ್ಲಿ 4 ವರ್ಷ ಆಯಿತು ಶಿವ ಕಲ್ಯಾಣೋತ್ಸವ ಕಾರ್ಯಕ್ರಮ ಆರಂಭ ಮಾಡೀವಿ. ಆ ಕಲ್ಯಾಣೋತ್ಸವದು ಎಲ್ಲರಿಗೂ ಇಷ್ಟ ಪ್ರಕಾರ ಆನಂದ ಸಿಗ್ತಾ ಇದೆ ಕಿ ಯಾರಾದರೂ 3 ವರ್ಷ ಹಿಂದೆ ಹಿಡ್ಕೊಂಡು ನಮ್ಮಲ್ಲಿ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವ್ರ ಮನೆಯಲ್ಲಿ ಇದ್ದಿದ್ದಂಥ ಹುಡುಗ ಹುಡುಗಿ ಯಾರೇ ಇರಲಿ ಅವರು ಕಲ್ಯಾಣ ಕಾರ್ಯಕ್ರಮ ಆಗ್ತಾ ಇದೆ. ಅದಕ್ಕೆ ಭಗವಂತ ಎಲ್ಲರಿಗೆ ಧನ ಧಾನ್ಯ ಆಯು ಆರೋಗ್ಯ ಕೊಟ್ಟು ಕಾಪಾಡ್ತಾ ಇದ್ದಾನೆ. ಭಗವಂತನ ಸೇವಾ ಅದೇ ಪ್ರಕಾರ ಎಲ್ಲರೂ ಕಲಿತು ಮಾಡ್ತಾ ಇದ್ದಾರೆ. ಭಗವಂತನ ಜಡದಲ್ಲಿ ವಿಶೇಷ ಪ್ರಾರ್ಥನೆ ಮಾಡ್ತೀನಿ. ಈ ವರ್ಷನೂ ಕೂತಿದಂಥ ಭಾಳಷ್ಟು ಭಕ್ತರು ಮನಸ್ಸಿನಾಗ ಅಂದ್ರೆ ನಾವು ಯಾರಿಗೂ ಹೆಚ್ಚು ಕಾಂಟ್ಯಾಕ್ಟ್ ಮಾಡಿಲ್ಲ, ಬರೀ ಪೇಪರ್ದಲ್ಲಿ ಹಾಕಿದ್ವಿ, ಒಂದು ಪಾಂಪ್ಲೆಂಟ್ದಲ್ಲಿ ಹಾಕಿದ್ವಿ. ಅಲ್ಲಿಂದು ಏನಪ್ಪ ಅಂದ್ರೆ ಯಾರ್ಯಾರು ನೆಂಟರದಾಗ ಹರ ಹೇಳ್ರಿ ಅಂತ ಹೇಳಿದ್ವಿ. ಆ ಪ್ರಕಾರ ನೋಡಿಕೊಂಡು ಜೈರಾಬಾದ್ಲಿಂದ ಬಂದಾರ, ಬೀದರ್ಲಿಂದ ಬಂದಾರ, ಅಲ್ಲಿಂದು ಚೌಬಾರ ಓಲ್ಡ್ ಸಿಟಿ ಅಂದ್ರೆ ನಮ್ಮ ಇಡೀ ಊರಲ್ಲಿನೂ ಎಲ್ಲರೂ ಬಂದಾರ. ಅದಕ್ಕೆ ಭಗವಂತ ಅವರೆಲ್ಲರ ಮನ್ಯಾಗ ಕಲ್ಯಾಣೋತ್ಸವ ಕಾರ್ಯಕ್ರಮ ಮಾಡಿಕೊಡ್ಲಿ. ಇದೇ ಪ್ರಕಾರ ಭಗವಂತನ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೀತಾ ಇರಲಿ. ಹಾಗೂ ಬೆಳಗ್ಗೆ ನಾಳೆ ಏನಪ್ಪ ಅಂದ್ರೆ ಮಹಾಪ್ರಸಾದ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿದೆ. ಭಕ್ತರೆಲ್ಲ ಬಂದು ತನ್ನ ಮನದಿಂದ ಸೇವಾ ಮಾಡಿ ಮಹಾಪ್ರಸಾದ ಸ್ವೀಕಾರ ಮಾಡ್ಕೋಬೇಕು. ಇದೇ ಪ್ರಕಾರ ಎಲ್ಲ ದೇವಸ್ಥಾನದಲ್ಲಿ ಕೂಡ ಅಭಿವೃದ್ಧಿ ಆಗಬೇಕು. ಭಗವಂತನ ಸಂಪೂರ್ಣ ಕೃಪಾ ಭಕ್ತರ ಮೇಲೆ ಇರಬೇಕು ಅಂತ ಭಗವಂತನ ಚರಣದಲ್ಲಿ ಪ್ರಾರ್ಥನೆ ಮಾಡಿ. ಅಧ್ಯಕ್ಷರಾದ ಡಾಕ್ಟರ್ ಬಸವರಾಜ್ ಪಾಟೀಲ್ ಅವರು ಇದ್ದಾರೆ. ಅದರ ಜೊತೆ 11 ಮೆಂಬರು ನಮ್ಮಲ್ಲಿದ್ದಾರೆ ಮೊದಲಿನವರು. ಅದರ ನಂತರ ಹೊಸದಾಗಿ ಒಂದು 15 ನಮ್ಮ ಈ ಒಂದು ಡೆವಲಪ್ಮೆಂಟ್ ಕಮಿಟಿ ಅಂತ ಮಾಡಿ ಅವರು ಇದ್ದಾರೆ. ಸೊ ಈ ಒಂದು ದೇವಸ್ಥಾನ ಏನಿದೆ ಕೇಳಿದ್ರೆ ಬಹಳ ಡೆವಲಪ್ ಆಗ್ತಾಯಿದೆ. ಒಂದು 25 ವರ್ಷದ ಹಿಂದಿನ ದೇವಸ್ಥಾನ ಇದ್ದರೂ 15 ವರ್ಷದಿಂದ ಒಳ್ಳೆಯ ಕಾರ್ಯಕ್ರಮ ಆಗ್ತದೆ. ಹೋಮ ಮಾಡಲಿಕ್ಕೆ ವ್ಯವಸ್ಥೆ ಇದೆ. ಇಲ್ಲಿ ಶಿವನ ದೇವಸ್ಥಾನ ಇದೆ. ಶಿವನ ಪಕ್ಕದಲ್ಲಿ ಪಂಚಮುಖಿ ಹನುಮಾನ ಇದೆ, ಇದು ವಿಶೇಷ ಇದೆ. ಅದು ಬಿಟ್ಟು ನಾಗರ ಒಂದು ಇದನ್ನು ಮಾಡಿದ್ದೀವಿ. ಸೊ ಪ್ರತಿ ವರ್ಷ ಏನಿದೆ ಕೇಳಿದ್ರೆ ಇಲ್ಲಿ ಶಿವರಾತ್ರಿ ದಿವಸ ಬೆಳಗ್ಗೆ 5:15ರಿಂದ ಪೂಜೆ ಶುರುವಾಗ್ತದೆ. ಸಂಜೆವರೆಗೆ ಪೂಜೆ ಪುರಸ್ಕಾರ ಇರ್ತದೆ, ರುದ್ರ ಹೋಮ ಇರ್ತದೆ. ಆನಂತರ ರಾತ್ರಿ ಭಜನೆ ಇರ್ತದೆ. ರಾತ್ರಿ 12ವರೆಗೆ ಕೊನೆಯ ಒಂದು ಪೂಜೆ ಇರ್ತದೆ. ಸೊ ಭಕ್ತಾದಿಗಳು ಬಹಳ ಬೇರೆ ಬೇರೆ ಕಡೆಯಿಂದ ಬಂದು ಇದರಲ್ಲಿ ಭಾಗಿಯಾಗ್ತಾರೆ. ಸೊ ಎಲ್ಲದಕ್ಕಿಂತ ವಿಶೇಷ ಏನಿದೆ, ಇಲ್ಲಿ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಮಾಡ್ತೀವಿ. ಅದು ಶಿವರಾತ್ರಿ ದಿವಸ ಈ ಕಲ್ಯಾಣ ಇದರದ್ದು 3 ವರ್ಷದಿಂದ ನಾವು ಶುರು ಮಾಡಿದ್ದೀವಿ. ಯಾರು ತಮ್ಮ ಮಕ್ಕಳ ಮದುವೆ ಆಗಲಿ ಅಂತ ಹೇಳಿ ಇಲ್ಲಿ ಆಶಿಸ್ತಾರೆ, ಅವ್ರದ್ದು ಸಕ್ಸಸ್ ಆಗ್ತಾ ಇದೆ, ಮದುವೆ ಆಗ್ತಾ ಇದೆ. ಅದಕ್ಕೆ ಏನಿದೆ ಭಕ್ತಾದಿಗಳು ಪ್ರತಿ ವರ್ಷ ಹೆಚ್ಚಾಗ್ತಾ ಇದ್ದಾರೆ. ಸೊ ಇದು ಬಿಟ್ಟು ಶಿವರಾತ್ರಿ ಮರುದಿವಸ ನಾವು ಕಾಂಡದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಭಕ್ತಾದಿಗಳಿಗೆ ಎಲ್ಲ ನಮ್ಮ ಗುರುನಾನಕ್ ಕಾಲನಿಯವರ ಎಲ್ಲ ಒಂದು ಸಹಕಾರದಿಂದ ಒಂದು ಒಳ್ಳೆಯ ರೀತಿಯ ಒಂದು ಪ್ರಸಾದದ ವಿತರಣೆ ಇರ್ತದೆ. ಬೆಳಗ್ಗೆ 8:15ರಿಂದ ಶುರುವಾಗ್ತದೆ. ರಾತ್ರಿ 8:15ರಿಂದ 9 ಗಂಟೆವರೆಗೆ ನಾವು ಎಲ್ಲ ಪ್ರಸಾದವನ್ನು ವಿತರಣೆ ಮಾಡ್ತೀವಿ. ಪೂರಾ ಬೀದರ್ದ ಜನತೆಗಳು ಆದಷ್ಟು ದೇವಟಿಗಳು ಬಂದು ಇಲ್ಲಿ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಸೊ ಇದೇ ರೀತಿ ಏನಿದೆ ಕೇಳಿದ್ರೆ ಎಲ್ಲ ಸಹಕಾರದೊಂದಿಗೆ ಈ ದೇವಸ್ಥಾನ ಇನ್ನೂ ಡೆವಲಪ್ ಆಗಲಿ ಅಂತ ಆಶಿಸಿ ನನ್ನ ಮಾತು ಮುಗಿಸ್ತೀನಿ. ಕರ್ನಾಟಕದ ಕಣ್ಮಣಿ ಬಡವರ ಬಂಧು ರೈತರ ಆಶಾ ಕಿರಣ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರ ಜನ್ಮ ದಿನಾಚರಣೆಯು ಇಂದು ಬೆಂಗಳೂರಿನ ಡಾರ್ಲಸ್ ಕಾಲನಿಯಲ್ಲಿರುವ ನಿವಾಸದಲ್ಲಿ ಗೌರವ ಸಲ್ಲಿಸಿ ಅಭಿನಂದಿಸಿದರು. ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರ ಸಮ್ಮುಖದಲ್ಲಿ ರಾಜ್ಯ ಕಾರ್ಯದರ್ಶಿ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್, ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಬಾಬು ವಾಲಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಿರಣ್ ಪಾಟೀಲ್, ಜಿಲ್ಲಾ ಉಪಾಧ್ಯಕ್ಷ ಸೂರ್ಯಕಾಂತ್ ಜಲಾಬಟ್ಟೆ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಬೀದರ್ನ ಹಿರಿಯ ಪತ್ರಕರ್ತ ಕಾಜಿ ಅಲಿಯೋದ್ದೀನ್ ಅವರಿಗೆ ಕರ್ನಾಟಕ ಉರ್ದು ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇಲ್ಲಿಯ ಹಿರಿಯ ಪತ್ರಕರ್ತ ಕಾಜಿ ಅಲಿಯೋದ್ದೀನ್ ಅಲಿಬಾಬಾ ಅವರಿಗೆ ಬೆಂಗಳೂರಿನ KMDC ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಕರ್ನಾಟಕ ಉರ್ದು ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಪ್ರಶಸ್ತಿ ಪ್ರದಾನ ಮಾಡಿದ್ದರು. ಪತ್ರಿಕಾ ರಂಗಕ್ಕೆ ನೀಡಿದ ಕೊಡುಗೆಗಾಗಿ ಅವರಿಗೆ ಪ್ರಶಸ್ತಿ ಬರೆದಿದ್ದಾರೆ.
ಬಂದಿದೆ. ಕರ್ನಾಟಕ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ನಿಸಾರ್ ಅಹಮದ್, ವಿಧಾನ ಪರಿಷತ್ ಸದಸ್ಯೆ ಬಿಕ್ಲೇಸ್ ಬಾನು, ಕರ್ನಾಟಕ ಉರ್ದು ಅಕಾಡೆಮಿಯ ಅಧ್ಯಕ್ಷ ಮೌಲಾನಾ ಮುಫ್ತಿ ಮಹಮ್ಮದ್ ಅಲಿ ಖಾಜಿ, ರಿಜಿಸ್ಟರ್ ಡಾಕ್ಟರ್ ಮಾಜುದ್ದೀನ್ ಖಾನ್ ಮತ್ತಿತರರು ಇದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.